ಕರ್ನಾಟಕ ರಾಜಸ್ಥಾನ ಬಿಟ್ಟರೆ ಹೆಚ್ಚು ಒಣಭೂಮಿ ಇರ್ತಕ್ಕಂಥ ಪ್ರದೇಶ. ಇದಕ್ಕೆ ನೀರಾವರಿ ಯೋಜನೆಗಳಿಗೆ ₹1 ಬಜೆಟ್ ಕೊಡೋದಿರಲಿ, ಅನುದಾನ ಕೊಡೋದಿರಲಿ, ಈ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ನೀರಾವರಿ ಯೋಜನೆಗಳ ಪ್ರಸ್ತಾಪನೆ ಇಲ್ಲ. ಆಮೇಲೆ ನಾನು ಈ ಸಾರಿ ರಾಯಚೂರಿನಲ್ಲಿ ಏಮ್ಸ್ ಘೋಷಣೆ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೆ. ಕೇಂದ್ರ ಸಚಿವರು ಅದರ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಡ್ಡಾ ಅವರು ಅದರ ಪ್ರಸ್ತಾಪನೂ ಕೂಡ ಇಲ್ಲ. ಆಮೇಲೆ ರಾಜ್ಯದ ನಗರಗಳು ಇದಾವಲ್ಲ, ಕುಡಿಯುವ ನೀರಿನ ಯೋಜನೆಗಳಿಗೆ, ಗ್ರಾಮೀಣ ಪ್ರದೇಶಗಳಿಗೆ ಹಣ ಒದಗಿಸ್ಕೊಡಿ ಅಂತ ಕೇಳಿದ್ದು, ಅನುದಾನ ಕೊಡಿ ಅಂತ. ಬಟ್ ಅದನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳಿಗೆ, ವಿಶೇಷವಾಗಿ ರಾಜಕಾಲುವೆ ನಿರ್ವಹಣೆಗೆ, ಬಿಸಿನೆಸ್ ಕಾರಿಡಾರ್ ಮಾಡೋಕ್ಕೆ ಹಣ ಕೇಳಿದ್ದು, ಅದಕ್ಕೆ ನಮಗೆ ಕೊಟ್ಟಿರೋದು ಖಾಲಿ ಚೆಂಬು. ಆಮೇಲೆ ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚು ಮಾಡಿ ಅಂತ ಹೇಳಿದ್ದು, ಅದು ಕೂಡ ಕೊಟ್ಟಿಲ್ಲ. ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ಅಂಗನವಾಡಿ ಕಾರ್ಯಕರ್ತರಿಲ್ಲ, ಅವರು ICDS ಕಾರ್ಯಕ್ರಮ ಮಾಡಿದಾಗ ಮಾಡಿದ್ದು ಕಾರ್ಯಕ್ರಮ ಕೇಂದ್ರದ ಯೋಜನೆ ಅದು. ಆಶಾ ಕಾರ್ಯಕರ್ತರು ಎರಡೂ ₹1 ಕೊಟ್ಟಿಲ್ಲ. ಆಮೇಲೆ ಈ ವಸತಿ ಯೋಜನೆಗಳಿದಾವಲ್ಲ ನಗರ ಪ್ರದೇಶಗಳಿಗೆ, ಕೇಂದ್ರ ಸರ್ಕಾರದವರು ₹1.5 ಲಕ್ಷ ಕೊಡ್ತಾರೆ. ಅದನ್ನ 5 ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಕೇಳಿದ್ದು, ಅದನ್ನ ಮಾಡಿಲ್ಲ. ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ₹72,000 ಕೊಡ್ತದೆ ಒಂದ್ ಮನೆಗೆ, ಅದನ್ನ 3 ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಮಾಡಿದ್ದು, ಅದನ್ನು ಕೂಡ ಕೊಟ್ಟಿಲ್ಲ. ಅಂದ್ರೆ ಒಟ್ಟಾರೆಯಾಗಿ ನರೇಂದ್ರ ಮೋದಿ ಅವರ ಸರ್ಕಾರದ ಬಜೆಟ್ ಕರ್ನಾಟಕಕ್ಕೆ ಚೋಂಕು ಕೊಡ್ತಕ್ಕಂಥದನ್ನ ಮುಂದುವರಿಸಿದೆ. ಈ ಬಜೆಟ್ ನಲ್ಲೂ ಕೂಡ ಮುಂದುವರಿಸಿದೆ. ಆಮೇಲೆ ನರೇಗಾ ಯೋಜನೆ ಇದೆಯಲ್ಲ, ನರೇಗಾ ಯೋಜನೆ ಅದು 24-25 ಬಜೆಟ್ ನಲ್ಲಿ 89,000
ಹೋದ ಬಜೆಟ್ನಲ್ಲಿ 89,154 ಕೋಟಿ ಒದಗಿಸಿದ್ರು. ಈ ಬಜೆಟ್ನಲ್ಲಿ 86,000 ಕೋಟಿಗೆ ಒದಗಿಸಲಾಗಿದೆ, ಕಡಿಮೆ ಆಗಿದೆ. ಫ್ರಮ್ 89,154 crores ಟು 86,000 crores ಆಗಿದೆ. ಆಮೇಲೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಎರಡ್ ಸಾವಿರದ 24-25ರಲ್ಲಿ 8,250 ಕೋಟಿ ಅನುದಾನ ಇತ್ತು. ಈ ಬಜೆಟ್ ನಲ್ಲಿ 8,260 ಕೋಟಿ, ಅಂದ್ರೆ 10 ಕೋಟಿ ಮಾತ್ರ ಹೆಚ್ಚು ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿಲ್ಲ, ಅದನ್ನು ಹೆಚ್ಚು ಮಾಡಕ್ಕೆ ಮಾಡಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಹೆಚ್ಚು ಮಾಡ್ತಕ್ಕಂಥದನ್ನ ಮಾಡಿಲ್ಲ. ಆಮೇಲೆ ರೈತರಿಗೆ ಬೆಳೆಗಳಿಗೆ ನೀಡಲಾಗುವ ಬೆಳೆ ವಿಮೆ 2024-25ರಲ್ಲಿ 15,864 ಕೋಟಿ 15,864 ಕೋಟಿ ರೂಪಾಯಿಗಳನ್ನು ಒದಗಿಸಿದ್ರೆ, ಈ ವರ್ಷದ ಬಜೆಟ್ ನಲ್ಲಿ ಅಂದ್ರೆ ಮುಂದಿನ ವರ್ಷದ ಬಜೆಟ್ ನಲ್ಲಿ 12,242 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ, ಕಡಿಮೆ ಮಾಡಿದ್ದಾರೆ. ಫ್ರಮ್ 15,864 ಟು 12,242, 15,864 ಕೋಟಿ 24-25ರಲ್ಲಿ ಬೆಳೆ ವಿಮೆ ಯೋಜನೆಗೆ ಕೊಟ್ಟಿದ್ರೆ, ಈ ವರ್ಷ 12,242 ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ಯಥಾ ಪ್ರಕಾರ ಬಜೆಟ್ ನಲ್ಲಿ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ ಅಪ್ ಇಂಡಿಯಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬಹಳ ಯಥೇಚ್ಛವಾಗಿ ಬಳಸಿದ್ದಾರೆ. ಇದನ್ನ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ ಅಪ್ ಇಂಡಿಯಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಆದ್ರೆ ಮೇಕ್ ಇನ್ ಇಂಡಿಯಾಗೆ ಇಟ್ಟಿರ್ತಕ್ಕಂಥದ್ದು ಬರೀ 100 ಕೋಟಿ ರೂಪಾಯಿ ಮಾತ್ರ. ಅದರಿಂದ ಈ ಬಜೆಟ್ ಬರೀ ಬಾಯಿ ಮಾತಿನಲ್ಲಿ ಹೊಟ್ಟೆ ತುಂಬಿಸೋ